ಮುಂಬೈ ದರ್ಶನಕ್ಕೆ ಅಂತ ನಾನು ನನ್ನ ಫ್ರೆಂಡು ಹೊರಟ್ವಿ. ಹಿಂದಿನ ದಿನ ಅಂತ ನಾವು ಬುಕ್ ಮಾಡಿದ್ವಿ. ರೇಣುಕಾ ಟ್ರಾವೆಲ್ಸ್ ಬಸ್ಸು 927ಕ್ಕೆ ಬುಕ್ ಮಾಡಿದ್ವಿ. ಮಾರ್ನಿಂಗ್ 5:30ಗೆ ಫ್ರೆಶಪ್ ಆಗಿ 6 o'clockಗೆಲ್ಲ ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಕಾರ್ಗರ್ 3 ಬಂದರ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿಂದ ಬಾಂದ್ರೆಗೆ ಡೈರೆಕ್ಟ್ ಬಾಂದ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಮಧ್ಯೆ ಬೇಲಾಪುರ, ಚೇಂಬೂರು ಹೀಗೆ ಎಲ್ಲ ಕಡೆನೂ ಪ್ಲೇಸಲ್ಲಿ ನಿಲ್ಲಿಸ್ಕೊಂಡು ಆ್ಯಕ್ಚುಲಿ ನಮ್ಮನ್ನು ಬಾಂದ್ರೆ ತನಕ ಕರ್ಕೊಂಡೋದ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಗೆ ಕಾರ್ಗರಿಂದ ಮಧ್ಯೆ ಸಿಕ್ಕಂಥದ್ದೇ ನಮಗೆ ಆ್ಯಕ್ಚುಲಿ ಸಮುದ್ರ ಸಿಕ್ಕತ್ತೆ ಅಲ್ಲಿ. ಈಗ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಮಧ್ಯೆ ಸಮುದ್ರ, ಅದನ್ನೇ ನಮಗೆ ಫಸ್ಟ್ ಪ್ಲೇಸ್ ಅಂತ ತಿಳ್ಕೊಳ್ಳೋದೇ ಸಮುದ್ರ. ಆ್ಯಕ್ಚುಲಿ ನಮ್ಮ ಕಾರ್ಗರಕ್ಕೆ ರಿಟರ್ನ್ ಸಮುದ್ರ ಸಿಕ್ತಲ್ವಾ, ಸಮುದ್ರ ಇದು ಸುಮಾರು 1-2 ಕಿಲೋಮೀಟ್ರ್ ತನಕ ಇರ್ಬೋದು ಅನ್ಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸುಮಾರು ಸರಿ ಹೋಗಿದ್ದೀನಿ, ಬರ್ತೀನಿ, ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ. ಸಮುದ್ರದ ಮೇಲ್ಗಡೆ ರಸ್ತೆ ಮಾಡಿದ್ದಾರೆ, ಅಂದರೆ ಫ್ಲೇವರ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಬೋಟಿಂಗ್ ಪ್ಲೇಸಿಗೆ ಕರ್ಕೊಂಡೋದ್ರು. ಬೋಟಿಂಗ್ ಎಲ್ಲ ಸುಮಾರು 1 ಗಂಟೆಗಳ ಕಾಲ ನಮಗೆ ಬೋಟಿಂಗ್ ಎಲ್ಲ ನನಗೆ ಹೋಗೋದು ಅರ್ಧ ಗಂಟೆ ಜರ್ನಿ ಮತ್ತು ಬರೋದು ಅರ್ಧ ಗಂಟೆ ಜರ್ನಿ. ಅಲ್ಲಿ ಅದ್ರ ಬಗ್ಗೆ ಯಾವ ಥರ ಇದು ಆ್ಯಕ್ಚುಲಿ ಅರೇಬಿಕ್ ಸಮುದ್ರ. ನಾನು ನನ್ನ ಫ್ರೆಂಡು ನೋಡಿ ಮಂಗಳ ಅಂತ, ನಾವಿಬ್ಬರು ಕೂಡ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ಸುಮಾರು ಅಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಇಬ್ಬರಿಂದ ಸುಮಾರು 2,500 ರೂಪಾಯಿ ಗಂಟ ಖರ್ಚಾಗುತ್ತೆ. ಒಬ್ಬೊಬ್ಬರಿಗೆ 1,250 ರೂಪಾಯಿ ಗಂಟ. ಬೋಟಿಂಗ್ ಮಾಡೋಕ್ಕೆ 500 ರೂಪಾಯಿ, ಅವ್ರು ಗೈಡೆನ್ಸ್ ಮಾಡೋದಕ್ಕೆ 250 ಅಂತ ಹೇಳಿ. ಮತ್ತು ಬೋಟಿಂಗ್ ಎಲ್ಲ ಆದಮೇಲೆ ಮತ್ತೆ 1 ಗಂಟೆ ಆಯಿತು. ನಮಗೆ ಒಂದು ಸ್ವಲ್ಪ ನಾಷ್ಟ ಕೊಟ್ಟರು, ಯಾವುದೋ ಬಾತ್ ಕೊಟ್ಟರು. ಸುಮಾರಾಗಿತ್ತು ಅಷ್ಟೇ, ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಕೂಡ ಹೊಟ್ಟೆ ಹಸುವಾಗುತ್ತಲ್ಲ ಅಂತ ನಾವು ಮನೆಯಿಂದ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ವಿ, ಅದನ್ನೇ ತಿಂದಿದ್ವಿ. ಇದನ್ನು ಸ್ವಲ್ಪ ಟೇಸ್ಟಿಗಂತ ಸ್ವಲ್ಪ ತಿಂದ್ವಿ, ಹೊಟ್ಟೆ ತುಂಬಿತು. ಆವಾಗ ಹಾಗೆ ನೆಕ್ಸ್ಟ್ ಪ್ಲೇಸ್ಗೆ ಎಲ್ಲಿ ಕರ್ಕೊಂಡೋದ್ರು ಅಂದರೆ ನಮಗೆ ಸುಮಾರು ಈ ರಸ್ತೆಗಳು ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಬೋಟಿಂಗ್ ಮಾಡೋ ಸ್ಥಳ, ಇದು ನಿಮಗೆ ತೋರಿಸ್ತಿರೋದು ನೋಡಿ, ಇದೆಲ್ಲ ಬೋಟಿಂಗ್ ಮಾಡಿರೋಂಥ ಸ್ಥಳ. ಈ ಸ್ಥಳ ಮುಗಿದ ತಕ್ಷಣ ಊಟ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಸ್ಥಳಕ್ಕೆ ಕರ್ಕೊಂಡೋಗ್ತಾರೆ. ಆ ಸ್ಥಳ ಯಾವುದು ಅಂತಂದರೆ ಗೇಟ್ ಆಫ್ ಇಂಡಿಯಾಗ ಪ್ಲೇಸ್ಗೆ ನಮ್ಮನ್ನು ಕರ್ಕೊಂಡೋಗ್ತಾರೆ. ಗೇಟ್ ಆಫ್ ಇಂಡಿಯಾ ಫುಲ್ಲು ಅಲ್ಲಿ 45 ನಿಮಿಷ ನಮಗೆ ಟೈಮ್ ಕೊಟ್ಟಿರ್ತಾರೆ. ಇಲ್ಲ 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ. 20 ನಿಮಿಷದಲ್ಲಿ ಗೈಡ್ಗಳು ಬರಲ್ಲ ನಮಗೆ. ನೀವೇ ಹೋಗಿ 20 ನಿಮಿಷದಲ್ಲಿ ನೀವು ವಾಪಸ್ ಬರಬೇಕು. 1:25, 1:45ಕ್ಕೆ ನೀವು ಬಂದುಬಿಡಬೇಕು. ನಾವು ನಿಮ್ಮನ್ನು ಇಲ್ಲಾಂದರೆ ಬಿಟ್ಬಿಟ್ಟು ಹೊರಟೋಗ್ತೀವಿ ನಾವು. ನೀವು ಕರೆಕ್ಟ್ ಟೈಮ್ಗೆ ನೀವು ಬಂದಿರಬೇಕು. ಗೇಟ್ ಆಫ್ ಇಂಡಿಯಾ ಅಂತ ತಾಜ್ ಹೋಟೆಲ್ ಇದೆ. ಅಲ್ಲಿ ಯಾವುದೋ ಒಂದು ಟೈಮಲ್ಲಿ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ರಂತ ನೋಡಿ. ಇವಾಗ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿದ್ರು. ನಾವು ತಾಜ್ ಹೋಟೆಲಲ್ಲಂತೂ ಊಟ ಮಾಡೋಕ್ಕಾಗಲ್ಲ. ಆ ಸಮುದ್ರ ಎಲ್ಲ ನೋಡ್ಬೋದು, ಆ ಸುತ್ತಮುತ್ತಿನ ಸರೌಂಡಿಂಗ್ ನೋಡ್ಬೋದು ನೋಡಿ. ತಾಜ್ ಹೋಟೆಲ್ ಇದೇನೆ, ನೋಡೋಕ್ಕೊಂದು ಆನಂದ. ಇದು ಸೇರಿ ನಾನು 4ನೇ ಬಾರಿ ನೋಡ್ತಾ ಇರೋದು ತಾಜ್ ಹೋಟೆಲು. 2012ರಲ್ಲಿ ನೋಡಿದೆ. ಮತ್ತು ನಮ್ಮ ರಿಲೇಷನ್ ಯಾರೋ ಬಂದಿದ್ರು, ಆವಾಗ ಒಂದು ಟೈಮ್ ಬಂದಿದೆ. ಮತ್ತು ಇನ್ನೊಂದು ಟೈಮು ಫ್ರೆಂಡ್ಸ್ಗಳ ಜೊತೆಲಿ ಹೋಗಿದೆ. ಇವಾಗ ಮತ್ತು ನಮ್ಮೂರಿಂದ ನನ್ನ ಫ್ರೆಂಡು, ಸಣ್ಣ ವಯಸ್ಸಿನ ಫ್ರೆಂಡ್ ಬಂದಿದ್ದರು, ಚಿಕ್ಕ ವಯಸ್ಸಿನ ಫ್ರೆಂಡು. ಅವ್ರ ಜೊತೆಲಿ ನಾನು ಅವ್ರಿಗೆ ತೋರಿಸೋಣ ಅಂತ ಕರ್ಕೊಬಂದಿದ್ದು. ಲ್ಯಾಂಡ್ ಇದು ಸಮುದ್ರದೊಳಗಡೆ ಹೈಲ್ಯಾಂಡ್ ಇದೆ. ಅಲ್ಲೇ ಟ್ರಾನ್ಸ್ಪೋರ್ಟ್ ಅವೆಲ್ಲ ಮಾಡೋ ಅಂಥ ಪ್ಲೇಸ್. ಅಲ್ಲಿಂದ ಅಲ್ಲಿಗೆ ಸುಮಾರು ಕಟ್ಟೆ ಎಲ್ಲ ಇದು ಮಾಡಿದ್ದಾರೆ, ಸೇತುವೆ ಥರ ಮಾಡಿದ್ದಾರೆ. ಇದೆಲ್ಲ ನೋಡಲಿಕ್ಕೆ ಒಂದು ಕಣ್ಣು ಸಾಲದು, ಅಷ್ಟು ಚೆಂದ ಇದೆ. ನೆಕ್ಸ್ಟ್ ಗೋರಿಮನ್ ಸಮುದ್ರ, ಅದೇ ಪ್ಲೇಸೇನು. ಯಾಕೆಂದರೆ ಈ ಕಡೆ ಬಾಮ್ಮ, ನೋಡಲಿಕ್ಕೆ ಸುತ್ತಮುತ್ತ ಸರೌಂಡಿ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಬೇರೆ ಪ್ಲೇಸ್ ತೋರಿಸ್ತಿದ್ದೀನಿ ನಿಮಗೆ. ಮೆರಿನಾ ಡ್ರೈವ್ ಸಮುದ್ರ ಅಂತ ಇದು ನೆಕ್ಸ್ಟ್ ಪ್ಲೇಸ್. ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಲವರ್ಸ್ಗಳು ಕೂತ್ಕೊಳ್ಳೋಂಥ ಪ್ಲೇಸ್ ಅಂತೆ. ರಾತ್ರಿ ಸಂಜೆ 6 ಗಂಟೆ ಆದರೆ ರಾತ್ರಿ 12 ಗಂಟೆ ತನಕ ಲವರ್ ಜೋಡಿ ಬಂದು ಕೂತ್ಕೊಳ್ತಾರಂತೆ. ಇದಕ್ಕೇನೆ ಲವರ್ ಪ್ಲೇಸ್ ಅಂತ ಹೇಳ್ತಾರೆ. ಇದು ತಾಜ್ ಹೋಟೆಲ್ ಮತ್ತೆ ಇದು ಮಾಡಿದ್ದೀನಿ. ತುಂಬ ಜಿಡಿ ಮಳೆನಾ, ಆ ಸಮಯದಲ್ಲಿ ನಾವು ಫೋಟೋ ಹೊಡ್ಕೊಳ್ಳೋಕ್ಕೂ ಕಷ್ಟ ಆಯ್ತಿತ್ತು, ಛತ್ರಿ ಹಿಡ್ಕೊಳ್ಳೋಕ್ಕೂ ಕಷ್ಟ. ಜೊತೆಲಿ ಛತ್ರಿ ತೊಗೊಂಡೋಗಿದ್ರು ಹನಿ ಅಂತೂ ಬೀಳ್ತೇ ಇತ್ತು, ತುಂಬ ಹನಿ.
ಅಯ್ಯೋ ಒಂಥರ ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ನಾವು ಮುಂಬೈ ದರ್ಶನ ಮಾಡಬಾರ್ದು ಅನಿಸುತ್ತೆ. ಆದರೆ ಒಂದೊಂದು ಸಾರಿ ನೋಡಬೇಕು ಅಂತ ಅಷ್ಟು ಜಿಡಿ ಮಳೆ ಭಯ. ಹಂಗೂ ಕೂಡ ಬೋಟಿಂಗ್ ಮಾಡಿದ್ವಿ ಅಂತ ಭಯ ಇದ್ರೂ ಹುಟ್ಟೋದೊಂದಿನ ಸಾಯೋದೊಂದಿನ ಬಿಡು ನೋಡೋಣ, ಯಾಕೆ ಹೆದರ್ಕೊಳ್ಳೋದು ಯಾಕೆ ಬೇಕು ಅಂತ. ನೆಕ್ಸ್ಟು ಗಣಪತಿ ದೇವಸ್ಥಾನಕ್ಕೆ ಬಂದು ನೆಕ್ಸ್ಟು ಅಲ್ಲಿ 2 ಥರದ ನಮಗೆ ಪೂಜೆ ಇರ್ತದೆ. ಒಂದು ಮೂಕ ಪೂಜಾ ಅಂತ ಹೇಳಿ, ಒಂದು ಮಾಮೂಲಿ ನೇರ ದರ್ಶನ ಅಂತೇಳಿ. ನಮಗೆ ನೇರ ದರ್ಶನಕ್ಕೆ ಹೋಗೋಕೆ ಟೈಮ್ ಹಿಡಿತದಕ್ಕಾಗಲಿಲ್ಲ, ಅದಕ್ಕೆ ನೆಕ್ಸ್ಟ್ ಮ್ಯೂಸಿಯಮ್ಗೆ ಬಂದ್ವಿ. ಮ್ಯೂಸಿಯಮ್, ಫಿಲಮ್ ಮ್ಯೂಸಿಯಮ್, ಸತ್ತಿರೋಂಥವ್ರು ಬದುಕಿರೋಂಥವ್ರು ಎಲ್ಲ ಫೋಟೋಗಳು ಎಡಿಟ್ ಮಾಡೋದು ಹೆಂಗೆ, ಫೋಟೋಗ್ರಾಫ್ ಮಾಡೋದು ಹೆಂಗೆ, ಶೂಟಿಂಗ್ ಮಾಡೋದು ಹೆಂಗೆ, ಪ್ರತಿಯೊಂದು ಅಲ್ಲಿ 4 ಫ್ಲೋರ್ ತನಕ ಮ್ಯೂಸಿಯಮ್ಮನ್ನು ಇಟ್ಟಿದ್ರು. ಅದನ್ನು ನಾವು ನೋಡಿದ್ವಿ. ಫಸ್ಟ್ ಫ್ಲೋರಿಂದ 4th ಫ್ಲೋರ್ ತನಕ. 4th ಫ್ಲೋರ್ಗೆ ಹೋಗ್ಬೇಕು. ಫಸ್ಟು 4th ಫ್ಲೋರಿಂದ ಗ್ರೌಂಡ್ ಫ್ಲೋರ್ ತನಕ ಮ್ಯೂಸಿಯಮ್ ಎಡಿಟ್ ಮಾಡೋದು ಹೆಂಗೆ, ರೋಲಿಂಗ್ ಮಾಡೋದು ಹೆಂಗೆ, ಕಟ್ಟಿಂಗ್ ಮಾಡೋದು ಹೆಂಗೆ, ವಿಡಿಯೋ ಶೂಟ್ ಮಾಡೋದು ಹೆಂಗೆ, ಪ್ರತಿಯೊಂದು ಮ್ಯೂಸಿಯಮನ್ನು ಇಲ್ಲಿ ಇಟ್ಟಿದ್ದಾರೆ. ನಮ್ಮ ಆಲ್ ಓವರ್ ಇಂಡಿಯಾದವರು ಹೀರೋಯಿನಿಗಳು ಮತ್ತು ಸಾಂಗ್ಸ್ ಗಾಯಕಿಯರು ಪ್ರತಿಯೊಬ್ಬರು ಕೂಡ ಇಲ್ಲಿ ಮ್ಯೂಸಿಯಮ್ಮಲ್ಲಿ ಅವರು ಫೋಟೋ ಇಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರು, ವಿಷ್ಣುವರ್ಧನು ಮತ್ತು ಎಲ್ಲ ಥರದ ಫೋಟೋನು ಇಟ್ಟಿದ್ದಾರೆ. ನೆಕ್ಸ್ಟು ಈಗ ಮೆರನ್ನ ಡ್ರೈವ್ ಬೀಚ್ ಬಾಂದ್ರಾ ಅಂತ ಇದಕ್ಕೆ ಹೆಸರು. ಈ ಸಮುದ್ರದ ಮೇಲೆ ಎಷ್ಟೊಂದು ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ ನೋಡಿ. ಅದ್ಭುತವಾದಂಥ ಇಲ್ಲಿ ಒಂದು ಪ್ಲೇಸಲ್ಲಿ ಸಮುದ್ರದ ಒಳಗಡೆ ರಸ್ತೆಗಳನ್ನು ಮಾಡಿದ್ದಾರೆ. ಅದನ್ನು ನೋಡೋಕ್ಕೊಂದು ಆನಂದ. ಇದು ಅಂಬಾನಿ ಮನೆ ರೋಡು ಅಂತ ಹೇಳ್ತಾರೆ. ಇದು ಅಂಬಾನಿ ಮನೆ ಅಂತ ಬಿಲ್ಡಿಂಗ್ ಎಲ್ಲ ತೋರಿಸ್ತೀವಿ. ಮತ್ತು ಅದೇ ಜಾಗದಲ್ಲಿ ನಾವು ಮತ್ತೆ ರಿಟರ್ನ್ ವಾಪಸ್ ಹೋಗ್ತೇವೆ ಇನ್ನೊಂದು ಸಮುದ್ರ ನೋಡೋಕ್ಕೆ ಅಂತ ಹೇಳಿ. ಇಲ್ಲ, ತಳಭಾಗದಿಂದ ಮತ್ತೆ ನೋಡಿ ಇದೊಂದು ಮಸ್ಜಿದ್ ಬಂದ್ ಅಂತ ಏನೋ ಹೇಳ್ತಾರೆ. ಇದನ್ನು ಮುಸ್ಲಿಮ್ಸ್ದು ಟೆಂಪಲ್, ಇದು ಮಸ್ಜಿದ್ ಅಂತ ಹೇಳ್ತಾರೆ. ದೊಡ್ಡ ಎಷ್ಟೇ ನೀರು ತುಂಬಿದ್ರು ಈ ಸಮುದ್ರದೊಳಗಡೆ ಸುಮಾರು ಅರ್ಧ ಕಿಲೋಮೀಟ್ರ್ ನಾವು ಹೋಗ್ಬೇಕಾಗತ್ತೆ ಮೇಯ್ನ್ ರೋಡಿಂದ ಅಲ್ಲಿಗಂಟ. ಆದರೂ ಎಷ್ಟೇ ಸಮುದ್ರ ಅಲೆಗಳು ಬಂದರೂ ಆ ಮಂದಿರಕ್ಕೆ, ಆ ಮಸೀದಿಗೆ ನೀರು ನುಗ್ಗಲ್ಲ ಅಂತ ಹೇಳ್ತಾರೆ. ಅಷ್ಟು ಫೇಮಸ್ ಆದಂಥ ದೇವಸ್ಥಾನ, ಟೆಂಪಲ್, ಮಸೀದಿ ಅಂತ ಹೇಳ್ತಾರೆ. ಮಸ್ಜಿದ್ ಬಂದ್ ಅಂತ ಏನೇ ಹೇಳ್ತಾರೆ ಅದಕ್ಕೆ. ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು ನಾವು. ಇಷ್ಟೊಂದು ಮಿರಾಕಲ್ ನಾವೆಲ್ಲೂ ನೋಡಿಲ್ಲ. ಆದರೂ ಇಲ್ಲಿ ಎಷ್ಟೇ ಸಮುದ್ರ, ಎನಿ ಟೈಮ್ ಇಲ್ಲಿ ಮಸೀದಿಲಿ ಮುಸ್ಲಿಮ್ಸ್ ಜನಾಂಗದವರು ಪೂಜಾ ಪುರಸ್ಕರು ಎಷ್ಟೊಂದು ಜನ ಇದ್ದಾರೆ ನೋಡಿ. ನಾವು ಹೊರಗಡೆಯಿಂದನೇ ನಿಂತು ನಾವು ವಿಡಿಯೋ ಮಾಡಿರೋಂಥದ್ದು. ನಾನು ಸುಮಾರು ಅರ್ಧ ಕಿಲೋಮೀಟ್ರ್ ಅಂತರ ಇದೆ ಸಮುದ್ರದ ಮೇಯ್ನ್ ರೋಡಿಂದೆಲ್ಲ ಅಲ್ಲಿಗೆ ಅಂದರೆ ಅಲ್ಲಿಗೂ ಕೂಡ ರೋಡ್, ಸಮುದ್ರದ ಒಳಗಡೆ ರೋಡ್ ಮಾಡಿದ್ದಾರೆ. ನೋಡಲಿಕ್ಕೆ ಒಂದು ಚೆಂದ ಇದೆ. ಅಂದರೆ ಒಳಗಡೆ ಕರ್ಕೊಂಡೋಗಿ ಅಂತ ನಾವು ಕೇಳಿದ್ರು ಎಲ್ಲರೂ ಕೂಡ ಹೋಗ್ಬೋದಂತೆ. ನಮಗೆ ಟೈಮ್ ಇಲ್ಲ ಹೋಗಲಿಕ್ಕೆ ಅಂತ ಹೇಳಿ ಅವರು ಡ್ರೈವರು ಮತ್ತು ಅಲ್ಲಿ ಗೈಡೆನ್ಸ್ ಮಾಡ್ತಾರಲ್ಲ ಅವ್ರುಗಳಿದ್ರು. ಅವರು ಹಾಗಲ್ಲ, ನಮಗೆ ಟೈಮ್ ಸಾಲಲ್ಲ, ಬೇರೆ ಪ್ಲೇಸ್ ಕೂಡ ನಿಮಗೆ ತೋರಿಸ್ಬೇಕಲ್ಲ, ನೆಕ್ಸ್ಟ್ ಬೇರೆ ಸಮುದ್ರ ತೋರಿಸ್ಬೇಕು ನಿಮಗೆ, ಆಗೋದಿಲ್ಲ ನಡ್ರಿ ಅಂತ ಹೇಳಿ ನಮ್ಮನ್ನು ಅವರು ಬಸ್ಸಲ್ಲಿ ಹಂಗೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ನೆಕ್ಸ್ಟ್ ಮುಂದಕ್ಕೆ ಅವರು ಕರ್ಕೊಂಡೋಗ್ತಾರೆ. ನಿಜಕ್ಕೂ ಇದು ತುಂಬ ವರ್ಷಗಳಿಂದ ಇರೋಂಥ ದೇವಸ್ಥಾನ ಅಂತ ಹೇಳ್ತಾರೆ, ಟೆಂಪಲ್ ಅಂತ. ಹಾಗೆ ಹೋದೋ ಮತ್ತೆ ಸಮುದ್ರ ಎಷ್ಟೊಂದು ಮಳೆ ಮೋಡಗಳು ನೋಡ್ತಾ ಇರ್ಬೋದು ನೀವು. ಮತ್ತು ಅದೇ ಸಮುದ್ರದ ಹತ್ರನೇ ಪುನಃ ನಿಲ್ಲಿಸಿ ಫೋಟೋ ಎಲ್ಲ ತಗೊಳ್ಳಿ ನೀವು ಅಂತ ಹೇಳಿದ್ರು. ಅಂದರೆ ಮುಸ್ಲಿಮ್ಸ್ ಟೆಂಪಲ್ ಇದೆಯಲ್ಲ ಅದೇ ಜಾಗದಲ್ಲಿ ನಾವು ಈಗ ಫೋಟೋ ಎಲ್ಲ ಅಕ್ಕಪಕ್ಕ ನಿಮಗೆ ಈ ಪ್ಲೇಸಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ಕೋಬೋದು ಅಂತೇಳಿ ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಫೋಟೋ ಶೂಟ್ ಎಲ್ಲ ತೊಗೊಂಡು ತುಂಬ ಮಳೆ ಇತ್ತು, ಜಿಡಿ ಮಳೆ, ಅಲೆಗಳು ನೋಡಿ ನಿಮ್ಗೆ ಕಾಣ್ತಿರೋದು ಎಷ್ಟು ಗಾಳಿ ಮಳೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಆದರೂ ಮಳೆಯಲ್ಲೇ ನೆನ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಇನ್ನೇನು ಮಾಡೋದು, ಬಂದಿದ್ದೀವಿ, ಚಳಿ ಮಳೆ ಬೇಸಿಗೆ ಅಂತ ನೋಡೋಂಗಿಲ್ವಲ್ಲ, ನಾವು ತಗೊಳ್ಳೇಬೇಕು ಫೋಟೋನ ಅಂತೇಳಿ. ಆವಾಗ ಫೋಟೋ ಯಾರೋ ಬಂದು ಮತ್ತು ಅದೇ ಡ್ರೈವರ್ ಬಂದು ನಮಗೆ ಫೋಟೋ ಎಲ್ಲ ತೆಗೆದುಕೊಟ್ಟು ಇಲ್ಲಿ ಲವರ್ಸ್ಗಳು ಕೂತ್ಕೊಳ್ಳೋದು. ಸಂಜೆ 6 ಗಂಟೆ ಆದರೆ ಲವರ್ಸ್ಗಳು ಕೂತ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡೋಗಿದ್ದಾರೆ.
ಇದು ಮೋಹಲ ಅಂತ ಹೇಳಿ ಇನ್ನೊಂದು ಸಮುದ್ರ. ಇದು ತುಂಬ ದೊಡ್ಡ ಸಮುದ್ರ, ಅದೇ ಸಮುದ್ರನೇ, ಬಟ್ ಹೆಸ್ರುಗಳು ಒಂದೊಂದು ಜಾಗಕ್ಕೆ ಒಂದೊಂದು ಹೆಸ್ರು ಇರ್ತದಲ್ಲ, ಆ ಥರ ಹೆಸ್ರನ್ನ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲೂ ಒಳ್ಳೊಳ್ಳೆ ಊಟ ತಿಂಡಿ ಎಲ್ಲ ಇತ್ತು, ನಮಗೆ ತಿನ್ಬೋದಾಗಿತ್ತು. ಐಸ್ ಕ್ರೀಮ್ ಎಲ್ಲ ಅಲ್ಲೇ ತಿಂದ್ವಿ. ನೆಕ್ಸ್ಟು ನಮ್ಮ ಮನೆಗೆ ಬರಬೇಕಾದ್ರೆ ನಮ್ಮ ಮನೆ ರೋಡ್ ಹತ್ರ ಕಾರ್ಗರ್ ಹತ್ರ ಅಲ್ಲಿ ಇಳಿಸಿದ್ರು. ಅಲ್ಲಿಂದ ಒಂದೆರಡು ಫೋಟೋ ತಗೊಂಡು ನೆಕ್ಸ್ಟ್ ಹಿಂದೆ ನಾನು ತೋರಿಸಿರ್ಲಿಲ್ಲ ನಿಮಗೆ, ಕೃಷ್ಣನ ದೇವಸ್ಥಾನ ನಮ್ಮ ಕಾರ್ಗರಲ್ಲೇ ಇದೆ, ರಾಧಾಕೃಷ್ಣನ ದೇವಸ್ಥಾನ, ಇಸ್ಕಾನ್ ಟೆಂಪಲ್ ತೋರಿಸಿದ್ರು. ಅದನ್ನು ವಿಡಿಯೋ ಹಂಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.